ಬಿಕೆ ಹರಿಪ್ರಸಾದ್ ಪಕ್ಷ ಡಿಕೆಶಿ ಸಿದ್ದರಾಮಯ್ಯರಂತೆ ಅಧಿಕಾರಕ್ಕೆ ತರ್ತಾರೆ. ಅವರ ಭೇಟಿ ಆದ್ಮೇಲೆ ಸಚಿವ ಭೈರತಿ ಸುರೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರ ನೇಮಕದಿಂದ ಪಕ್ಷಕ್ಕೆ ಮತ್ತಷ್ಟು ಬಲ ಬಂದಂಗಾಗಿದೆ. ಖಾತೆ ಹಂಚಿಕೆ ಬಗ್ಗೆ ನಾನು ಯೋಚನೆ ಮಾಡಿಲ್ಲ. ಪಕ್ಷ ಯಾವುದನ್ನು ಕೊಡುತ್ತೋ ಅದನ್ನು ನಾನು ನಿಭಾಯಿಸ್ತೇನೆ. ಬಿಕೆ ಹರಿಪ್ರಸಾದ್ ಅವರ ಭೇಟಿ ಆದ್ಮೇಲೆ ಸಚಿವ ಭೈರತಿ ಸುರೇಶ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಆಕಾಂಕ್ಷಿ ಆಗಿರಲಿಲ್ಲ ಮತ್ತು ಅದೇ ಖಾತೆ ಕೊಡಿ ಇದೇ ಖಾತೆ ಕೊಡಿ ಅಂತ ಡಿಮ್ಯಾಂಡ್ ಮಾಡಿಲ್ಲ. ಯಾವುದೇ ಕೊಟ್ಟರು ಕೂಡ ನಾನು ನಿಭಾಯಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಬಿಕೆ ಹರಿಪ್ರಸಾದ್ ಅವರ ಬಗ್ಗೆ ಕೂಡ ಗುಣಗಾನ ಮಾಡಿದ್ದಾರೆ ಸುರೇಶ್. ಆಯ್ಕೆ ಮಾಡಿರೋದು ಬಹಳ ಸಂತೋಷವಾದ ವಿಚಾರ. ನಾವು ಸಣ್ಣ ಮಕ್ಕಳಿಂದ ಸ್ಕೂಲಿಂದ ಓದ್ಬೇಕಾದ್ರೂ ಹರಿಪ್ರಸಾದ್ ಯೂತ್ ಕಾಂಗ್ರೆಸ್, ಮೈನ್ ಕಾಂಗ್ರೆಸ್, ರಾಜ್ಯಸಭಾ ಸದಸ್ಯರು, ಕೇಂದ್ರದಲ್ಲಿ ಬಹಳಷ್ಟು AICCಯಲ್ಲಿ ಕೆಲಸ ಮಾಡಿ ಒಂದು ಅಪಾರವಾದ ಕಾಂಗ್ರೆಸ್ ಬಗ್ಗೆ ಶ್ರದ್ಧೆ ಪ್ರೀತಿ ಇಟ್ಕೊಂಡಿರುವಂಥದ್ದು. ಅಂತಹ ಹರಿಪ್ರಸಾದ್ ಅವರಿಗೆ ಇವತ್ತು AICC ಅಖಿಲ ಭಾರತ ಕಾಂಗ್ರೆಸ್ ಪಾರ್ಟಿ ಇವತ್ತು KPCC ಅಧ್ಯಕ್ಷರನ್ನಾಗಿ ಮಾಡಿರೋದು ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಉರುಪು ತಂದಿದೆ. ಅವರು ಕಾಂಗ್ರೆಸ್ ಪಕ್ಷವನ್ನು ಸದೃಢವಾಗಿ ಬೆಳೆಸಿ ಕಳೆದ ಸರ್ಕಾರದಲ್ಲಿ DK ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಸಾಹೇಬರು ಯಾವ ತರ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಬೆಳೆಸಿದ್ರು, ಅದೇ ತರ ಹರಿಪ್ರಸಾದ್ ಸಾಹೇಬರು ಕಾಂಗ್ರೆಸ್ ಪಕ್ಷವನ್ನ ಇನ್ನೂ ಗಟ್ಟಿಯಾಗಿ ಕಟ್ಟಿ 2028 ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಬರಲಿಕ್ಕೆ 100ಕ್ಕೆ 100ರಷ್ಟು ನಮಗೆ ಸಹಾಯ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಶಿವಕುಮಾರ್, ಬಿಕೆ ಹರಿಪ್ರಸಾದ್ ಇಲ್ಲಿವರೆಗೂ MLC, ಈಗ ಮತ್ತೊಂದು ಲೆಕ್ಕ ಹೊಸದಾಗಿ ಶುರು ಮಾಡಿದ್ದಾರೆ. KPCC ಸಾರಥ್ಯವನ್ನು ವಹಿಸಿಕೊಂಡಿದ್ದಾರೆ. ರಾಷ್ಟ್ರ ರಾಜಕಾರಣಕ್ಕೆ ಸೀಮಿತ ಆಗಿದ್ರು, ಬಟ್ ಅವ್ರ ಮನೆ ನೋಡ್ತಿದ್ದು ಪವರ್ ಸೆಂಟರ್ ಆಗಿಬಿಟ್ಟಿದೆ. ಇಷ್ಟು ಜನಜಂಗುಳಿ ಅವ್ರ ಮನೆ ಮುಂದೆ ಇದ್ದಿದ್ದು ಯಾವತ್ತೂ ಕೂಡ ಕಂಡಿರಲಿಲ್ಲ. ಇನ್ಮೇಲೆ ಇದೇ ಪರಿಸ್ಥಿತಿ ಮುಂದುವರಿಯುತ್ತಲ್ವಾ? ಅದ್ರ ಜೊತೆಗೆ ಶುಭಾಶಯಗಳ ಮಹಾಪುರ ಹೇಗೆ ಹರಿದು ಬರ್ತಾ ಇದೆ ಅವರಿಗೆ, ಮತ್ತು ಚಾಲೆಂಜಸ್ ಏನಿದೆ ಅನ್ನೋದು? ಪ್ರಭು, KPCC ಅಧ್ಯಕ್ಷರಾಗಿ ಹರಿಪ್ರಸಾದ್ ಅವರೀಗ ನೇಮಕಗೊಂಡಿರೋದ್ರಿಂದ ಸಹಜವಾಗಿ ಇನ್ನೇನು ಕೆಲವೇ ದಿನಗಳಲ್ಲಿ ಅಧಿಕೃತವಾಗಿ ಹಸ್ತಾಂತರ ಕೂಡ ಆಗಲಿದೆ. ಅಧಿಕಾರವನ್ನು DK ಶಿವಕುಮಾರ್ ಅವರು ಹರಿಪ್ರಸಾದ್ ಅವರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡಲಿದ್ದಾರೆ. ಪದಗ್ರಹಣ ಕಾರ್ಯಕ್ರಮ ಕೂಡ ಆಗತ್ತೆ. ಸೊ ಅದಾದ ನಂತರ KPCC ಕಚೇರಿಯಲ್ಲಿ ಅವರು ಚಾರ್ಜನ್ನು ತೆಗೆದುಕೊಳ್ಳಿದ್ದಾರೆ. ಅಧಿಕೃತವಾಗಿ ನಾನು KPCC ಅಧ್ಯಕ್ಷ ಅಂತೇಳಿ ಇವತ್ತಿನಿಂದ ಅಂತೇಳಿ ಅವರು ಚಾರ್ಜನ್ನು ತೆಗೆದುಕೊಳ್ಳಿದ್ದಾರೆ. ಸೊ ಬಹುತೇಕವಾಗಿ ಈ ವಾರದ ಅಥವಾ ಮುಂದಿನ ವಾರದಲ್ಲೇ ಅದು ಪದಗ್ರಹಣ ಕೂಡ ಆಗಲಿದೆ. ಹರಿಪ್ರಸಾದ್ ಅವರು ನೇಮಕ ಹಾಕಿದ್ದಾಗೆ ಅವರ ನಿವಾಸ ಕೂಡ ಈಗ ಪವರ್ ಸೆಂಟರ್ ಆಗ್ತಾ ಇದೆ. ಬೆಳಗ್ಗೆಯಿಂದಲೂ ಕೂಡ ಸಚಿವರು, ಶಾಸಕರು, MLCಗಳು ಎಲ್ಲರೂ ಕೂಡ ಅವರ ನಿವಾಸಕ್ಕೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಮತ್ತು ರಾಜ್ಯದ ಮೂಲೆ ಮೂಲೆಗಳಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಬೆಂಬಲಿಗರು ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕೂಡ ಇವತ್ತು ಸದಾಶಿವನಗರದ ಅವರ ನಿವಾಸಕ್ಕೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಯಾಕೆಂದರೆ ಪಕ್ಷದ ಶಿಸ್ತಿನ ಸಿಪಾಯಿ ಅಂತೇಳಿ ಹೆಸರಾದಂಥವರು ಹರಿಪ್ರಸಾದ್ ಸುದೀರ್ಘವಾದಂಥ ರಾಜಕಾರಣದಲ್ಲಿ ಇದ್ರೂ ಕೂಡ ಯಾವತ್ತಿಗೂ ಕೂಡ ಅಧಿಕಾರ ಅಂತೇಳಿ ಅದರ ಹಿಂದೆ ಬಿದ್ದಂಥವ್ರಲ್ಲ. ಸೊ ಅದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಒಂದು ರೀತಿಯಾದಂಥ ಬೂಸ್ಟನ್ನು ಕೊಡಲಿದೆ ಮುಂದಿನ ದಿನಗಳಲ್ಲಿ. ಯಾಕೆಂದರೆ ಈ ರೀತಿಯಾದಂಥ ನಾಯಕ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು KPCCಯನ್ನು ಮುನ್ನಡೆಸಲಿದ್ದಾರೆ ಅನ್ನುವಂಥ ಮಾತುಗಳು ಈಗಾಗಲೇ ಚರ್ಚೆಗೆ ಬರ್ತಾ ಇದೆ. ಕಾರಣ 55 ವರ್ಷಕ್ಕೂ ಹೆಚ್ಚು ಆಗಿದೆ ಈಗ ಅವರು ರಾಜಕಾರಣಕ್ಕೆ ಬಂದು. 1972ರಲ್ಲಿ ರಾಜಕಾರಣಕ್ಕೆ ಬಂದಂಥವರು, ಬೇರೆ ಬೇರೆ ರಾಜ್ಯಗಳ ಉಸ್ತುವಾರಿಯಾಗಿ ಕೆಲಸವನ್ನು ಮಾಡಿದಂಥವರು, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಹಾಗೆ ಹಿಂದೆ ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ ಅವರ ಜೊತೆ ಕೂಡ ಅವರು ಕೆಲಸವನ್ನು ಮಾಡಿದಂಥವ್ರು. ವಿದ್ಯಾರ್ಥಿ ದೆಸೆ ಇದ್ದಾಗಲೇ ಕಾಂಗ್ರೆಸ್ ಪಕ್ಷಕ್ಕೆ ಧುಮುಕಿದಂಥವ್ರು ಇವತ್ತಿಗೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ಅದರ ತತ್ವ ಸಿದ್ಧಾಂತಗಳನ್ನು ಮರ್ತಿಲ್ಲ, ಅದರ ಜೊತೆನೇ ಅವರು ಸಾಕ್ತಾ ಇದ್ದಾರೆ. ಅಧಿಕಾರ ಕೊಡಲಿ ಬಿಡಲಿ ಯಾವುದೇ ಇದ್ರೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಬಯಸದೇ ಬಂದಂಥ ಭಾಗ್ಯ ಅವರಿಗೆ. ಅವರು ಕೇಳಿದ್ದು ಸಚಿವ ಸ್ಥಾನ, ಕೊಟ್ಟಿದ್ದು KPCC ಅಧ್ಯಕ್ಷ ಸ್ಥಾನ. ಅಂದರೆ ಕೇವಲ ಸಚಿವರಾಗೋದು ಬೇಡ, ನೀವು ಸಚಿವರನ್ನು ತಯಾರು ಮಾಡುವಂತಹ, ಶಾಸಕರನ್ನು ತಯಾರು ಮಾಡುವಂತಹ ಒಂದು ಕಾರ್ಖಾನೆಯಾಗಿ ಅಂತೇಳಿ KPCC ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ. ಹರಿಪ್ರಸಾದ್ ಅವರಿಗೆ ಮುಂದೆ ಇದು ನೀವು ಹೇಳಿದಾಗೆ ಪವರ್ ಸೆಂಟರ್ ಕೂಡ ಆಗಲಿದೆ. ಈಗಾಗಲೇ 3 ಪವರ್ ಸೆಂಟರ್ಗಳು ಕ್ರಿಯೇಟ್ ಆಗಿತ್ತು. ಒಂದು ಸಿದ್ದರಾಮಯ್ಯನವರ ನಿವಾಸ, ಇನ್ನೊಂದು DK ಶಿವಕುಮಾರ್ ಅವರ ನಿವಾಸ, ಹಾಗೆ ಪ್ರಿಯಾಂಕ್ ಖರ್ಗೆ ಅವರ ನಿವಾಸ, ಮತ್ತೊಂದು ಪರಮೇಶ್ವರ್ ಅವರ ನಿವಾಸ ಕೂಡ ಮುಂದಿನ ದಿನಗಳಲ್ಲಿ ಪವರ್ ಸೆಂಟರ್ ಆಗಲಿದೆ. ಹಾಗೆ KPCC ಅಧ್ಯಕ್ಷರ ನಿವಾಸ ಕೂಡ ಮತ್ತೊಂದು ದೊಡ್ಡ ಪವರ್ ಸೆಂಟರ್ ಆಗಲಿದೆ. ಕಾರಣ CM ಅವರು ಸರ್ಕಾರದ ಭಾಗ ಆಗೋದ್ರಿಂದ ಪಕ್ಷದ ಭಾಗವಾಗಿ ಹರಿಪ್ರಸಾದ್ ಅವರು ಇರ್ತಾರೆ. ಹಾಗಾಗಿ ಇಲ್ಲಿಗೆ ಯಾವುದೇ ವಿಚಾರ ಇರ್ಬೋದು, ಕಾರ್ಯಕರ್ತರು ಮೊದಲು ಪಕ್ಷದ ಕಚೇರಿ ಮತ್ತು ಪಕ್ಷದ ಅಧ್ಯಕ್ಷರಿಗೆ
ಋಣಿಯಾಗಿರ್ಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಪ್ರತಿದಿನ ಅವರ ನಿವಾಸ ಹೆಚ್ಚಿನ ಜನರಿಂದ ತುಂಬಿರುತ್ತೆ. ಕಾರ್ಯಕರ್ತರು ಕೂಡ ಅವರ ನಿವಾಸಕ್ಕೆ ಪದೇ ಭೇಟಿಯನ್ನು ಕೊಡ್ತಾನೆ ಇರ್ತಾರೆ. ಇಲ್ಲಿ ಅವರಿಗೆ ಆ ರೀತಿಯಾದಂಥ ಭೇಟಿಗಳಿರಲಿಲ್ಲ. ಕೇವಲ ಆಯ್ದ ಬೆರಳೆಣಿಕೆಯಷ್ಟು ನಾಯಕರು ಮಾತ್ರ ಅವರನ್ನು ಭೇಟಿ ಆಗ್ತಾ ಇದ್ರು. ಆದರೆ ಇನ್ನು ಮುಂದೆ ತಳಮಟ್ಟದಲ್ಲಿರುವಂತಹ ಕಾರ್ಯಕರ್ತರು ಕೂಡ ಅವರ ನಿವಾಸಕ್ಕೆ ಭೇಟಿಯನ್ನು ಕೊಡ್ತಾರೆ. ಅವರ ಜೊತೆ ಮಾತುಕತೆಯನ್ನು ಮಾಡ್ತಾರೆ. ಸಲಹೆಗಳ ಇದ್ದರೆ ಅವರಿಗೆ ಸಲಹೆಗಳನ್ನು ಕೂಡ ಕೊಡ್ತಾರೆ. ಪಕ್ಷ ಸಂಘಟನೆಗೆ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ಏನೆಲ್ಲ ಸಮಸ್ಯೆಗಳಿರ್ಬೋದು, ಸಲಹೆಗಳಿರ್ಬೋದು, ಅಥವಾ ಹೊಂದಾಣಿಕೆ ಕೊರತೆಗಳಿರ್ಬೋದು, ಭಿನ್ನಾಭಿಪ್ರಾಯಗಳಿರ್ಬೋದು, ಇದೆಲ್ಲವನ್ನು ಕೂಡ ಅವರ ಗಮನಕ್ಕೆ ತರುವಂಥ ಒಂದು ಕೆಲಸವನ್ನು ಮಾಡಲಿದ್ದಾರೆ. ಹಾಗಾಗಿ ಹರಿಪ್ರಸಾದ್ ಅವರ ನಿವಾಸ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಪವರ್ ಸೆಂಟರ್ ಆಗಲಿದೆ. ಹಾಗೆ KPCC ಕಚೇರಿ ಕೂಡ ದೊಡ್ಡ ಪವರ್ ಸೆಂಟರ್ ಆಗಲಿದೆ. ಯಾಕೆಂದರೆ ಇವರು ಬೀಡು ಬೀಸಾದಂಥ ನಾಯಕರು, ನೇರವಾದಂಥ ನಡೆನುಡಿಗೆ ಹೆಸರಾದಂಥವರು. ಸರ್ಕಾರದಲ್ಲಿ ಒಪ್ಪುಗಳಾದರೂ ಕೂಡ ಅದನ್ನು ನೇರವಾಗಿ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡುವಂಥವ್ರು. ನೀವು ಮಾಡ್ತಾ ಇರುವಂಥದ್ದು ಸರಿಯಿಲ್ಲ, ಅದನ್ನು ತಿದ್ದುಕೊಳ್ಳಿ ಅಂತೇಳಿ ನೇರವಾಗಿ ಹೇಳುವಂಥವ್ರು. ಯಾವುದೇ ಅಂಜಿಕೆ ಹರಿಪ್ರಸಾದ್ ಅವರಲ್ಲಿಲ್ಲ. ಅಂತಹ ಒಂದು ಗುಣವನ್ನು ಹೊಂದಿದಂಥವ್ರು. ಹಾಗಾಗಿ ಕಾರ್ಯಕರ್ತರಿಗೂ ಕೂಡ ಅವರು ಅಚ್ಚುಮೆಚ್ಚಾಗಿದ್ದಾರೆ, ನಾಯಕರಿಗೂ ಕೂಡ ಅವರು ಅಚ್ಚುಮೆಚ್ಚಾಗಿದ್ದಾರೆ. ಜೊತೆಗೆ ಸವಾಲುಗಳು ಸಾಕಷ್ಟಿದೆ ನೀವು ಹೇಳಿದಾಗೆ. ಯಾಕೆಂದರೆ ಈ ಕಡೆ DK ಶಿವಕುಮಾರ್, ಈ ಕಡೆ ಸಿದ್ದರಾಮಯ್ಯ ಇಬ್ಬರನ್ನೂ ಕೂಡ ಜೊತೆಯಲ್ಲಿ ತೆಗೆದುಕೊಂಡು ಹೋಗಬೇಕಾಗತ್ತೆ. ಒಬ್ಬರನ್ನ ಹೆಚ್ಚು ಕಡಿಮೆ ಮಾಡಿದರೂ ಕೂಡ ಸರ್ಕಾರಕ್ಕೂ ಕೂಡ ಗಂಡಾಂತರ ಆಗತ್ತೆ, ಪಕ್ಷಕ್ಕೂ ಕೂಡ ದೊಡ್ಡ ಡ್ಯಾಮೇಜ್ ಆಗತ್ತೆ. ಮತ್ತೆ ಪ್ರತಿಪಕ್ಷಗಳು ಇದನ್ನು ಎನ್ಕ್ಯಾಶ್ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಇಬ್ಬರನ್ನು ಕೂಡ ಜೊತೆಯಲ್ಲಿ ಕೊಂಡೊಯ್ಯಬೇಕು. ಪಕ್ಷದ ಕಾರ್ಯಕರ್ತರಿಂದ ಹಿಡಿದು ನಾಯಕರವರೆಗೆ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ತಳಮಟ್ಟದಲ್ಲಿ ಪಕ್ಷವನ್ನು ಸಂಘಟನೆ ಮಾಡೋದಕ್ಕೆ ತಮ್ಮದೇ ಆದಂತಹ ಒಂದು ರೂಪುರೇಷೆಗಳನ್ನು ಸಿದ್ಧಪಡಿಸ್ಕೊಳ್ಬೇಕು. ರಾಷ್ಟ್ರ ರಾಜಕಾರಣದಲ್ಲೇ ಬಹುತೇಕ ವರ್ಷ ಅವರು ಕಳೆದಿರೋದ್ರಿಂದ ಇಲ್ಲಿ ಸ್ಥಳೀಯ ಮಟ್ಟದ ಕಾರ್ಯಕರ್ತರ ಜೊತೆ ಅವರ ಬಾಂಧವ್ಯ ಕಡಿಮೆ ಇದೆ. ಅದನ್ನು ಈಗ ವೃದ್ಧಿಸಿಕೊಳ್ಳುವಂಥ ಒಂದು ಕೆಲಸವನ್ನು ಮಾಡಬೇಕು. ಪ್ರತಿಯೊಬ್ಬರಿಗೂ ಕೂಡ ಅವರು ಸಿಗಬೇಕು. ಅವರ ಸಮಸ್ಯೆಗಳು ಮತ್ತು ಏನು ಸಲಹೆಗಳಿರುತ್ತೆ ಅದನ್ನು ಪರಿಗಣಿಸುವಂಥ ಒಂದು ನಿಟ್ಟಿನಲ್ಲಿ ಅವರು ಕಾರ್ಯವನ್ನು ಮಾಡಬೇಕಾಗತ್ತೆ. ಜೊತೆಗೆ ಪಕ್ಷ ಇಡೀ ರಾಜ್ಯವನ್ನು ಸುತ್ತಬೇಕಾಗತ್ತೆ. ಅವರು ಬೆಂಗಳೂರಿನಲ್ಲೇ ಕುಳಿತರಾಗೋದಿಲ್ಲ, ಇಡೀ ರಾಜ್ಯವನ್ನು ಸುತ್ತಬೇಕು. ಎಲ್ಲ ಜಿಲ್ಲಾ ಕೇಂದ್ರಗಳು, ತಾಲೂಕು ಕೇಂದ್ರಗಳಿಗೆ ಭೇಟಿಯನ್ನು ಕೊಡಬೇಕು. ಅಲ್ಲಿ ಕಾರ್ಯಕರ್ತರನ್ನು ಬಡಿದೆಬ್ಬಿಸಬೇಕು. ಈ ನಿಟ್ಟಿನಲ್ಲಿ ಸವಾಲುಗಳು ಕೂಡ ಇದೆ, ಅದರ ಜೊತೆಗೆ ಅನುಕೂಲಗಳು ಕೂಡ ಇದೆ. ಅವರು ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದಲ್ಲಿ ನಾಯಕರ ಒಂದು ಬಾಂಧವ್ಯ, ಉತ್ತಮವಾದಂಥ ಬಾಂಧವ್ಯವನ್ನು ಹೊಂದಿರೋದ್ರಿಂದ ಸಹಜವಾಗಿ ಅದರ ಲಾಭಗಳು ಕೂಡ ಆಗತ್ತೆ. OBC ನಾಯಕರಾಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ಅವರು ಬಿಟ್ಟು ಹೋಗಿರುವಂತಹ ಈ ಹೈಂದ ಸಮುದಾಯದ ತೇರೇನಿದೆ ಅದನ್ನು ಎಳೆಯುವಂಥ ಒಂದು ಪ್ರಯತ್ನವನ್ನು ಕೂಡ ಹರಿಪ್ರಸಾದ್ ಅವರು ಮಾಡಲಿದ್ದಾರೆ ಅನ್ನುವಂಥ ಚರ್ಚೆಗಳು ಈಗಾಗಲೇ ಶುರುವಾಗಿದೆ. ಪ್ರಭು, ಅಂದ್ರೆ ಶಿವಕುಮಾರ್ ಈಗ ಸೈದ್ಧಾಂತಿಕವಾಗಿ ಅವ್ರ ಹೇಳಿಕೆಗಳನ್ನ ಗಮನಿಸಿದ್ದೇವೆ. ಏನೇ ಇದ್ರೂ ಕೂಡ ಸ್ಟ್ರೇಟ್ ಫಾರ್ವರ್ಡು ಮತ್ತು ಡೆಲ್ಲಿ ರಾಜಕಾರಣ ಹೈಕಮಾಂಡ್ ನಿಷ್ಠರಾಗಿದ್ದಾರೆ, ಶಿಸ್ತಿದೆ, ಸಂಯಮ ಇದೆ. ಆದರೆ ಸಂಘಟನೆ ತಳಮಟ್ಟದಿಂದ ಆ ಒಂದು ಜನಸಂಪರ್ಕ ಅಂತ ಬಂದಾಗ ಬೇರೆ ನಾಯಕರಿಗೆ ಹೋಲಿಸಿ, ರೇಸ್ನಲ್ಲಿದ್ದಂಥ ನಾಯಕರಿಗೆ ಹೋಲಿಸಿದ್ರೆ ಕಡಿಮೆ ಅಂತ ಹೇಳ್ಬೋದು. ಅದನ್ನು ಒಂದು ಶಾರ್ಟ್ ಟೈಮಲ್ಲಿ ಈ 2 ವರ್ಷದ ಅವಧಿಯಲ್ಲಿ ಅದನ್ನು ಹೇಗೆ ಅವರು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ಬೋದು ಅಂತೇಳಿ. ಪ್ರಭು, ನೀವು ಹೇಳಿದ್ದು ಕರೆಕ್ಟು. ಈಗ ತಳಮಟ್ಟದಲ್ಲಿ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಕಾರ್ಯಕರ್ತರ ಜೊತೆ ಉತ್ತಮವಾದಂಥ ಸಂಬಂಧವನ್ನು ಈಗ ಕುದುರಿಸ್ಕೊಳ್ಬೇಕಾಗತ್ತೆ. ಯಾಕೆಂದರೆ ಇಲ್ಲಿಯವರೆಗೂ ಕೂಡ ಕೇವಲ ಹಿರಿಯ ನಾಯಕರು ಮತ್ತು ಮುಖಂಡರ ಒಂದು ಸಂಪರ್ಕ ಇತ್ತು ರಾಜ್ಯ ಮಟ್ಟದಲ್ಲಿ, ಹಾಗೆ ರಾಷ್ಟ್ರೀಯ ಮಟ್ಟದಲ್ಲಿ. ಹೈಕಮಾಂಡ್ ಜೊತೆ ನೇರವಾದಂಥ ಸಂಬಂಧವನ್ನು ಹೊಂದಿರುವಂಥವ್ರು, ಸೋನಿಯಾ ಗಾಂಧಿಯವರ ನೇರವಾಗಿ ಮಾತನಾಡುವಂಥವ್ರು. ಅವರ ಜೊತೆ ಪಕ್ಷ ಈ ರೀತಿಯಾಗಿ ಹೋಗಬೇಕು, ಈ ರೀತಿಯಾಗಿ ಹೋದರೆ ನಾವು ಮುಂದೆ ಹೆಚ್ಚು ಸೀಟ್ಗಳನ್ನು ಗೆಲ್ಲಬಹುದು, ರಾಷ್ಟ್ರದಲ್ಲಿ ಅಧಿಕಾರವನ್ನು ಹಿಡಿಯಬಹುದು ಅನ್ನುವಂಥ ಸಲಹೆಗಳನ್ನು ಹಿಂದಿನಿಂದಲೂ ಕೂಡ ಕೊಡ್ತಾ ಬರ್ತಾ ಇದ್ದಾರೆ. ಮುಂದೆ ಕೂಡ ಅದೇ ರೀತಿಯಾಗಿ ಸಲಹೆಗಳನ್ನು ಕೊಡಲಿದ್ದಾರೆ. ಈ ಸಲಹೆಗಳನ್ನು ಕೂಡ ಪರಿಗಣಿಸ್ತಾರೆ ಸೋನಿಯಾ ಗಾಂಧಿ ಅವರು, ಅಷ್ಟರ ಮಟ್ಟಿಗೆ ಅಲ್ಲಿ ಪ್ರಭಾವಿ ಆಗಿರುವಂಥವ್ರು. ಸೊ ಈಗ ಇಲ್ಲಿ ತಳಮಟ್ಟಕ್ಕೆ ಹೋಗಬೇಕಾಗತ್ತೆ. ಹಾಗಾಗಿ ಈಗ ರಾಜ್ಯವನ್ನು ಸುತ್ತುವ ಮೂಲಕ ಎಲ್ಲರ ಒಂದು ವಿಶ್ವಾಸ ಗಳಿಸುವಂಥ ಒಂದು ಪ್ರಯತ್ನವನ್ನು ಹರಿಪ್ರಸಾದ್ ಮಾಡಲಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇದೆ. ಈಗಷ್ಟೇ ನಾವು ನೋಡಿದ್ದೀವಿ, ಇನ್ನೂ ಅಧಿಕಾರವನ್ನು ಅವರು ಸ್ವೀಕರಿಸೇ ಇಲ್ಲ, ಕೇವಲ ಈಗ ಅಧಿಕೃತವಾಗಿ ನೇಮಕಗೊಂಡಿದ್ದಾರಷ್ಟೇ. ಇಂಥ ಸಂದರ್ಭದಲ್ಲಿ ಅವರ ಒಂದು ಮಾತುಗಳನ್ನು ಕೂಡ ನಾವು ಗಮನಿಸಿದ್ದೇವೆ. ಪಕ್ಷ ಅಧಿಕಾರ ಮತ್ತು ಸ್ಥಾನಮಾನ ಬೇಕಾದಂಥವ್ರು DK ಶಿವಕುಮಾರ್ ಅವರ ಜೊತೆ ಹೋಗಿ, ಪಕ್ಷ ಸಂಘಟನೆ ಬೇಕಾದಂಥವ್ರು ನನ್ನ ಜೊತೆ ಬನ್ನಿ ಅನ್ನುವಂಥ ಒಂದು ನೇರವಾದಂಥ ಮಾತನ್ನು ಕಾರ್ಯಕರ್ತರಿಗೆ ತಲುಪಿಸಿದ್ದಾರೆ. ಅಂದರೆ ಅವರ ಇದು ನುಡಿ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತೆ ಅನ್ನುವಂಥದ್ದನ್ನು ನೀವು ಗಮನಿಸಬೇಕಾಗತ್ತೆ. ಅಂದರೆ ಕಾರ್ಯಕರ್ತರಿಗೆ ಇದೊಂದು ರೀತಿ ಬೂಸ್ಟ್ ಇದ್ದ ಹಾಗೆ. ನೋಡಪ್ಪ, ಹರಿಪ್ರಸಾದ್ ನೇರವಾಗಿ ಹೇಳ್ತಾ ಇದ್ದಾರೆ ಅಂದರೆ ನಾವು ಪಕ್ಷಕ್ಕೆ ದುಡಿಬೇಕು ಅನ್ನುವಂಥ ಒಂದು ಇಚ್ಛೆ ಅವರಲ್ಲೂ ಕೂಡ ಬರುತ್ತೆ. ಆ ಮಟ್ಟಿಗೆ ಹರಿಪ್ರಸಾದ್ ಅವರು ಮುಂದಿನ ದಿನಗಳಲ್ಲಿ ಕೊಂಡೊಯ್ಯುವಂಥ ಸಾಧ್ಯತೆಗಳು ಕೂಡ ಇದೆ. ಪ್ರಭು, ಥ್ಯಾಂಕ್ ಯು ಶಿವಕುಮಾರ್, ತಮ್ಮೆಲ್ಲ ಮಾಹಿತಿಗಾಗಿ.